ಕಾವೇರಿದ ಭೂಮಿಗೆ ತಂಪೇರಿತು ಮಳೆಯಿಂದ. ರೈತರು ಮಳೆಗಾಗಿ ಕಾಯ್ದು ಕುಂತಿದ್ದು ಮುಖದಲ್ಲಿ ಮಂದಹಾಸ ಮೂಡಿದೆ. ಬಿಸಿಲಿನ ತಾಪಮಾನಕ್ಕೆ ಜನಜೀವನ ತತ್ತರಿಸಿ ಹೋಗಿದ್ದು, ಕಂಡರಿಯದ ಬಿಸಿಲು ಈ ಬಾರಿ ಜನರನ್ನು ಕಾವೇರಿಸಿ ಭಯ ಹುಟ್ಟಿಸಿತು. ಆದರೆ ಚಿಕ್ಕೋಡಿ ಸಂಕ್ಷಿಪ್ತ ಜಿಲ್ಲಾ ವ್ಯಾಪ್ತಿಯಲ್ಲಿ ಕೆಲವೆಡೆ ಗುಡುಗು ಸಹಿತ ಮಳೆಯಿಂದ ಕೊಂಚ ನೆಮ್ಮದಿ ತಂದಿದೆ ಎಂದು ರೈತರು ನಿಟ್ಟುಸಿರು ಬಿಟ್ಟಿದ್ದಾರೆ. ನಾಗರಮುನ್ನೋಳಿ ಹುಬ್ಳಿ ಮತಕ್ಷೇತ್ರದಲ್ಲಿ ಮಡ್ಡಿ ಭಾಗ ಇರುವ ಕಾರಣದಿಂದ ಬೋರ್ವೆಲ್ಗಳು ಬತ್ತಿ ಹೋಗಿದ್ದು, ಕುಡಿಯಲು ನೀರು ಪೂರೈಕೆ ಸಹ ಸ್ಥಗಿತ ಆಗುತ್ತಿರುವ ಹಿನ್ನೆಲೆಯಲ್ಲಿ ಈಗ ಮಳೆ ಅಪ್ಪಳಿಸಿರುವ ಕಾರಣ ಸ್ವಲ್ಪ ಮಟ್ಟಿಗೆ ನೀರಿನ ಮಟ್ಟ ಹೆಚ್ಚಾಗಬಹುದು ಎಂಬ ನಂಬಿಕೆಯಲ್ಲಿ ಜನರು ಜಾನುವಾರುಗಳನ್ನು ಕಾಯ್ದುಕೊಂಡಿದ್ದಾರೆ. ಒಟ್ಟಾರೆ ಮಳೆ ಬಂದರೆ ಜನಜೀವನ ಎಂಬಂತೆ ಈ ಭಾಗದ ಪರಿಸ್ಥಿತಿ ಎದುರಾಗಿದೆ. ಈ ಭಾಗದಲ್ಲಿ ಕೆನಾಲ್ ಕಾಲುವೆಗೆ ಇಲ್ಲಿ ಶಾಸಕರು ಕಳೆದ 1 ವರ್ಷದ ಹಿಂದೆ ಅಷ್ಟೇ ಪೂಜೆ ಸಲ್ಲಿಸಿ ಕೆರೆ ತುಂಬುವ ಯೋಜನೆ ಬಗ್ಗೆ ಜನರಲ್ಲಿ ಆಶ್ವಾಸನೆ ಮೂಡಿಸಿದ್ದರು. ಅದೇ ರೀತಿ ಸರ್ಕಾರದಿಂದ ಹಣ ಮಂಜೂರಾಗಿದೆ ಎಂದು ಹೇಳಿ ಅಡಿಪಾಯ ಹಾಕಿದ್ದರು. ಆದರೆ ಅಡಿಪಾಯ ಕೇವಲ ಪರದೆ ಮೇಲೆ ಮಾತ್ರ ಕಂಡಿದೆ ಎಂದು ಜನರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ನೀರಿಲ್ಲದ ಈ ಭಾಗಾಂಶ ಜನರು ಜಾನುವಾರುಗಳ ಸಾಕಾಣಿಕೆ ಹಾಗೂ ಬೆಳೆ ಬೆಳೆಯುವುದನ್ನು ನಿಲ್ಲಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ರಾಜಕೀಯ ನಾಯಕರು ಸುಳ್ಳು ಭರವಸೆ ನೀಡಿ ರೈತರಿಗೆ ಮೋಸ ಮಾಡುತ್ತಿದ್ದಾರೆ ಎಂದು ಈ ಬಾರಿ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತಿದ್ದೇವೆ ಎಂದು ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ. ಭೀಮಸೇನ್ ಕಾಂಬಳೆ, 24 ನ್ಯೂಸ್, ಚಿಕ್ಕೋಡಿ.